ಎಕ್ಸ್‌ಪ್ರೆಸ್ ಮೀಡಿಯಾದ ವೀಕ್ಷಕರೇ ಸ್ವಾಗತ ಸುಸ್ವಾಗತ. ಕೊಡಗೆರೆ ತಾಲೂಕಿನ ವೀರನಾಗಮ್ಮ ದೇವಾಲಯ ಆವರಣದಲ್ಲಿ ಕುಂಚುಟಿಗರ ಪರಿಸರ ಸಂರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಭಾನುವಾರ ನಡೆಸಲಾಯಿತು. ಕುಂಚುಟಿಗ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷೆ ಲಲಿತಾ ಮಲ್ಲಣ್ಣ ಮಾತನಾಡಿ, ಕುಂಚುಟಿಗ ಸಮುದಾಯದ 48 ಕುಲದ ಮನೆ ದೇವರುಗಳ ದೇವಾಲಯದ ಆವರಣವನ್ನು ಸ್ವಚ್ಛವಾಗಿಡುವುದು ಮತ್ತು ದೇವಾಲಯವನ್ನು ಸ್ವಚ್ಛವಾಗಿಟ್ಟುಕೊಂಡು ಉತ್ತಮ ಪರಿಸರ ಸೃಷ್ಟಿ ಮಾಡಿಸುವ ಜಾಗೃತಿ ಅಭಿಯಾನವನ್ನು ಸಂಘವು ಎಲ್ಲೆಡೆ ನಿರಂತರವಾಗಿ ಮಾಡ್ತಾ ಇದೆ ಅಂತ ತಿಳಿಸಿ, ಸಂಘವು ಸಾಮಾಜಿಕ, ಶೈಕ್ಷಣಿಕ ಮತ್ತು ದೇವತಾ ಕಾರ್ಯಗಳನ್ನು ಮಾಡ್ತಾ ಇದೆ. ಮನೆ ದೇವರುಗಳ ಭಕ್ತರುಗಳು ತಮ್ಮೂರಿನ ದೇವಾಲಯವನ್ನು ಸ್ವಚ್ಛವಾಗಿಟ್ಟುಕೊಂಡು ಪ್ಲಾಸ್ಟಿಕ್ ಮುಕ್ತ ದೇವಾಲಯಗಳಿಗೆ ಆದ್ಯತೆ ನೀಡಬೇಕು ಎಂದು ಮನವಿ ಮಾಡಿದರು. ವಡಗೆರೆ ವೀರನಾಗಮ್ಮ ದೇವಾಲಯ ಹಾಗೂ ಮದ್ದಮ್ಮ ತಾಯಿ ದೇವಾಲಯದ ಸುತ್ತಮುತ್ತಲ ಸ್ವಚ್ಛತೆ ಮಾಡಿ ದೇವಾಲಯದ ಆವರಣದಲ್ಲಿ ಗಿಡಗಳನ್ನು ನೆಟ್ಟರು. ಮಹಿಳಾ ಸಂಘದ ಕಾರ್ಯವನ್ನು ಪ್ರಶಂಸಿಸಿ ಭಾಗವಹಿಸಿದ್ದ ಮಹಿಳೆಯರಿಗೆ ದೇವಾಲಯ ಟ್ರಸ್ಟ್ ವತಿಯಿಂದ ಅರಿಶಿಣ ಕುಂಕುಮ ಬಾಗಿಣವನ್ನು ನೀಡಿ ಗೌರವಿಸಲಾಯಿತು. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ವೀರನಾಗಮ್ಮ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ನಾಗಭೂಷಣ್, ಕಾರ್ಯಾಧ್ಯಕ್ಷ ವೀರ್ ಖ್ಯಾತಯ್ಯ, ಉಪಾಧ್ಯಕ್ಷರಾದ ರಾಮಚಂದ್ರ, ಕಾರ್ಯದರ್ಶಿ ವಿ ನಾಗೇಶ್, ನಿರ್ದೇಶಕ ರಾಮಣ್ಣ, ಪಟ್ಟದ ಪೂಜಾರ್ ಶಿವಣ್ಣ, ಕುಂಚುಟಿಗರ ಪರಿಸರ ಸಂರಕ್ಷಣಾ ವೇದಿಕೆ ಸದಸ್ಯರಾದ ಅಂಬುಜಾ, ಗುಜ್ಜಾರಪ್ಪ, ಧನಂಜಯ, ರಘು, ಸಮರ್ಥ್, ಕಮಲಾಕ್ಷಿ, ಉಪನ್ಯಾಸಕರಾದ ನೇತ್ರ, ಗಿರೀಶ್, ರಮ್ಯಾ, ರಾಘವೇಂದ್ರ, ಮನೋಜ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಅಲ್ಲೆಲ್ಲ ಹಾಕ್ಬಿಟ್ಟೋದು, ಅದರೊಳಗಡೆ ಹಾಕ್ಬಿಡೋದು, ಅಲ್ಲೇ ಹಾಕಬೇಕು. ತಾಜಾ ಮತ್ತು ನಿಖರ ಸುದ್ದಿಗಾಗಿ ಯಾವಾಗಲೂ DR ಎಕ್ಸ್‌ಪ್ರೆಸ್ ಮೀಡಿಯಾವನ್ನೇ ವೀಕ್ಷಿಸ್ತಾ ಇರಿ. ಲೈಕ್, ಶೇರ್ and subscribe our channel. Thank you for watching DR Express Media.